ಬಲಗೈ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಬುಧವಾರ ದಿನಾಂಕ 25/3/2026 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅವೈಜ್ಞಾನಿಕ ಒಳ ಮೀಸಲಾತಿ ಏನು ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಿದ್ದಾರೆ. ಆ ವರದಿಯನ್ನು ತಿರಸ್ಕಾರ ಮಾಡಬೇಕು ಮತ್ತು ರೋಸ್ಟರ್ ಬಿಂದುವಿನಲ್ಲಿ ಏನು 9ನೇ ಬಿಂದುವಿಗೆ ಬಲವರ್ಗವನ್ನು ಸೇರಿಸಿದ್ದಾರೆ. ರೋಸ್ಟರ್ ಬಿಂದುವನ್ನು ರದ್ದುಪಡಿಸಬೇಕು. ಹಳೆ ಮೀಸಲಾತಿ ಅನ್ವಯ 56,000 ಹುದ್ದೆಗಳನ್ನು ತುಂಬಬೇಕು. ಹಳೆ ಮೀಸಲಾತಿಯ ಪ್ರಕಾರನ ಎಲ್ಲ ಇದು ಆಗಬೇಕು ಅಂತಕ್ಕಂಥದ್ದನ್ನು ಒಳ ಮೀಸಲಾತಿ ಜಾರಿ ಮತ್ತು ನಾಗಮೋಹನ್ ದಾಸ್ ಆಯೋಗದ ವರದಿಯ ವಿರೋಧಿಸಿ ಹಮ್ಮಿಕೊಂಡಿರ್ತಕ್ಕಂಥ ಈ ಬೆಂಗಳೂರು ಹೋರಾಟಕ್ಕೆ ಅಥಣಿ ತಾಲೂಕಿನಿಂದ ಸುಮಾರು 500 ಜನ ನಾವು ನಾಳೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಮೂಲಕ ಆಗಿರ್ಬೋದು, ಬೆಳಗಾವಿ ಎಕ್ಸ್ಪ್ರೆಸ್ ಮೂಲಕ ಆಗಿರ್ಬೋದು, ಬಸ್ಗಳ ಮೂಲಕ ಆಗಿರ್ಬೋದು ತಂಡವಾಗಿ ಹೋಗ್ತಾ ಇದ್ದೀವಿ. ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. 27ನೇ ತಾರೀಕು ಕ್ಯಾಬಿನೆಟ್ ಸಭೆ ಅದ. ಆ ಕ್ಯಾಬಿನೆಟ್ ಸಭೆ ಒಳಗೆ ನೀವು ವಸ್ತು ಬಿಂದುವನ್ನು ಸರಿಪಡಿಸಬೇಕು, ಇಲ್ಲಾಂದ್ರೆ ಈ ಒಳ ಮೀಸಲಾತಿಯನ್ನು ರದ್ದುಪಡಿಸಬೇಕು, ಹಳೆ ಮೀಸಲಾತಿಯ ಪ್ರಕಾರನ ತುಂಬಬೇಕು ಅಂತಕ್ಕಂಥ ತೊಂದರೆ ಆಗದೆ ಹೋದರೆ ನಾವು ಫ್ರೀಡಂ ಪಾರ್ಕ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರಕ್ಕೆ ನಾವು ಪಾಠವನ್ನು ಕಲಿಸ್ತೀವಿ ನಮ್ಮ ಸಮುದಾಯ ಅಂತ ಹೇಳಿ ಸುಮಾರು 500ಕ್ಕಿಂತ ಹೆಚ್ಚು ಜನ ನಾವು ತಾಲೂಕಿಗೆ ಹೋಗ್ತಾ ಇದ್ವಿ. ಚಿಕ್ಕೋಡಿ ಜಿಲ್ಲೆಯಿಂದ 2,500 ಜನ ನಾವು ಹೋಗ್ತಾ ಇದ್ವಿ.